ಹೌದು ಅದು ತಪ್ಪು ಮಾಡಿದ ಒಪ್ಪುನು ಅಂತನೂ ಜಿ ಮಾಡೆ. ಆದರೆ ಮನೆಯಾಗ ಏನಪ್ಪ ಅಂದ್ರೆ ಇದ್ರ ಸಲುವಾಗಿ ನಮ್ಮ ಸಿದ್ದರಾಮಯ್ಯರೊಂದು ಮಾತಾಡಿದ್ದಾರೆ. ಅದರ ಬಗ್ಗೆ ನೋಡೋಣ. ಏನಪ್ಪ ಅಂದ್ರೆ ಗಾಂಧೀಜಿಯವರನ್ನು ಗೋಡ್ಸೆ ಕೊಂದರು. ಹೊಸ ಯೋಜನೆಯ ಮೂಲಕ 2ನೇ ಬಾರಿಗೆ ಗಾಂಧೀಜಿಯವರನ್ನು BJPಯವರು ಕೊಂದು ಹಾಕುತ್ತಿದ್ದಾರೆ. ಭಾಳ ದೊಡ್ಡ ಆರೋಪ ಇದು. ಹೌದು, ಮತ್ತು ಸುಳ್ಳೇನೂ ಅಲ್ಲ. ಗೋಡ್ಸೆ ಕೊಂದಿದ್ದು ಸುಳ್ಳಲ್ಲ. ಅವ್ನು ಹಿಂದೂ ಮಹಾಸಭಾದವನು ಸುಳ್ಳಲ್ಲ. RS ಜೊತೆ ಸಂಪರ್ಕಿದ್ದವನು ಸುಳ್ಳಲ್ಲ. RS ಮೇಲೆ ಬ್ಯಾನ್ ಹಾಕಿದ್ದೇನು ಸುಳ್ಳಲ್ಲ. ಎಲ್ಲ ಸತ್ಯನ. ಈಗ ಹೆಸರು ತೆಗೆದಕ್ಕಾಗಿ ಇದು ಮತ್ತೆ ಕೊಲೆ ಮಾಡಿದ 2ನೇ ಸಲ ಅನ್ನುವಂಥ ಮಾತನ್ನು. ಹೌದು, ಉದ್ಯೋಗ ಸೃಷ್ಟಿ ಮಾಡ್ತಾಯಿತ್ತು ಮನೆಯಾಗ. ಇಲ್ಲೂ ಉದ್ಯೋಗ ಸೃಷ್ಟಿ ಅದು ನಿಂತಿಲ್ಲ. ಆದರೆ 60-40 ಇರೋದ್ರಿಂದ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ರಾಜುಗಳು ಒಪ್ಪದಿದ್ರೆ ದುಡ್ಡು ಯಾರು ಹಾಕವರು ಅನ್ನೋಂಥ ಪ್ರಶ್ನೆ ಅದ. ಜೊತೆಗೆ ಇದು 125 ದಿನಗಳವರೆಗೆ ಕೊಡ್ತದ ನಾ ಕೆಲಸ, ದುಡ್ಡಿಲ್ದ ಹೋದ್ರೆ ಅನ್ನುವಂಥ ಮಾತು ಅದ. ಇಲ್ಲಿವರೆಗೆ ಕೇಂದ್ರ ಸರ್ಕಾರ 100 ದಿನಗಳವರೆಗೆ 11 ವರ್ಷಗಳಲ್ಲೇ 100 ದಿನಗಳವರೆಗೆ ಕೊಟ್ಟಿದ್ದು ಅಪರೂಪ. ಎಲ್ಲ ಕಾರಣಕ್ಕಾಗಿ ಜನರು ಉದ್ಯೋಗ ಕಸ್ಕೊಂಡದ. ಮನೆಯಾಗಾದಿಂದಾಗಿ ಒಂದಿಷ್ಟು ಉದ್ಯೋಗ ಸಿಕ್ಕದನ್ನು ಸತ್ಯ. ಆದರೆ ಸಂಪೂರ್ಣ ಉದ್ಯೋಗ ಎಲ್ಲರೂ ಸಿಕ್ಕದನ ಇದರಿಂದ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇದ್ದೇ ಅದ. ಕಾಂಗ್ರೆಸ್ಸಿಗರು ತಮ್ಮ ಬಗ್ಗೆ ಹೇಳ್ಕೊಳ್ಬೋದು, ಭಾಳ ದೊಡ್ಡದು ಅಂತೇಳಿ. ಇವರು ಕೊಲೆಗಾರರಂತೂ ಅನ್ಬೋದು. ಆದರೆ ನಿಜವಾಗಿಯೂ ಗಾಂಧೀಜಿಯವರ ಆದರ್ಶಗಳನ್ನು, ವಿಚಾರಗಳನ್ನು, ಡಿಸೆಂಟ್ರಲೈಸ್ಡ್ ಪವರ್ ಮಾಡುವಂಥ ವಿಷಯಗಳನ್ನು ಮೊದಲಿಗೆ ನಮ್ಮ